ಕರ್ತನಲ್ಲಿ ಪ್ರಿಯರೇ, ತಮ್ಮೆಲ್ಲರಿಗೂ ಈ ಸಮಯದ ಶುಭ ವಂದನೆಗಳು. ನಮ್ಮ ಶಿರೆಗಳನ್ನು ಬಾಗಿಸಿ ಕ್ಷಣ ಹೊತ್ತು ಈ ಧ್ಯಾನಕ್ಕಾಗಿ ಪ್ರಾರ್ಥನೆ ಮೂಲಕ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕ ತಂದೆಯ ದೇವರೇ, ನಮ್ಮ ಜೀವನದಲ್ಲಿ ನಾವು ಅನೇಕ ವೇಳೆ ನಿನಗೆ ಅವಿಧೇಯರಾಗಿ ನಡೆದಾಗಲೂ, ನಿನ್ನ ಆಜ್ಞೆಗಳನ್ನು ಧಿಕ್ಕರಿಸಿ ನಾವು ನಡೆದಾಗಲೂ ನಮ್ಮ ಮೇಲೆ ನೀನು ಪ್ರೀತಿಯನ್ನು ಇಟ್ಟು ನಮ್ಮ ಒಳಿತಿಗಾಗಿ, ನಮ್ಮ ರಕ್ಷಣೆಗಾಗಿ ನಿನ್ನ ಮಗನನ್ನೇ ಕಳುಹಿಸಿಕೊಟ್ಟಂಥ ದೇವರು ನೀನು ಆಗಿರುವುದಕ್ಕಾಗಿ ಸ್ತೋತ್ರ ತಂದೆ. ನಾವು ಅಯೋಗ್ಯರು, ಆದರೂ ನಿನ್ನ ಮಗನ ಮೂಲಕ ನಮ್ಮ ಮೇಲೆ ನೀನು ಪ್ರೀತಿ ಇಟ್ಟಿದ್ದಿ. ನಿನ್ನ ಮಗನ ಮೂಲಕ ನಮ್ಮನ್ನು ವಿಮೋಚಿಸಿದ್ದಿ. ನಿನ್ನ ಮಗನ ಮೂಲಕ ನಮ್ಮೆಲ್ಲರ ಜೀವನಮಾನದಲ್ಲಿ ನೀನು ಮಾಡಿದ ಎಲ್ಲ ಶುಭ ಕಾರ್ಯಗಳಿಗಾಗಿ ಸ್ತೋತ್ರ. ಈಗಲೂ ದೇವರೇ, ನಿನ್ನ ಮಗನಾದ ಯೇಸುವಿನ ಶ್ರಮ ಮರಣದ ಧ್ಯಾನವನ್ನು ನಮ್ಮ ಜೀವಮಾನದಲ್ಲಿ ತಿರುಗೊಂದು ಆವರ್ತಿ ಮಾಡುವಂಥ ಕೃಪೆ ನಮಗೆ ನೀನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಈಗಲೂ ಈ ಧ್ಯಾನ ಮಾಡುವಾಗ ನೀನು ನಮ್ಮ ಸಂಗಡರು. ದೀನತೆಯಿಂದ ಬೇಡಿದ ನಮ್ಮ ಪ್ರಾರ್ಥನೆ ದೇವರೇ, ನೀನು ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಪ್ರಭು ಯೇಸುವಿನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ನಮ್ಮ ಮುಂದಿರುವಂಥ ದೇವರ ವಾಕ್ಯ, ಅದು ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ ವಚನ 17ರಿಂದ 19. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ ವಚನ 17ರಿಂದ 19. ದೇವರ ವಾಕ್ಯವನ್ನು ಓದಿ ಕೇಳು. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮೊದಲನೆಯ ದಿವಸದಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪಸ್ಕದ ಊಟ ಮಾಡುವುದಕ್ಕೆ ನಾವು ನಿನಗೆ ಎಲ್ಲಿ ಸಿದ್ಧ ಮಾಡಬೇಕೆನ್ನುತ್ತೀ ಎಂದು ಕೇಳಲು, ಆತನು, ನೀವು ಪಟ್ಟಣದೊಳಗೆ ಇಂಥವನ ಬಳಿಗೆ ಹೋಗಿ ಆತನಿಗೆ, ನನ್ನ ಕಾಲ ಸಮೀಪವಾಯಿತು, ನಿನ್ನ ಮನೆಯಲ್ಲಿ ನನ್ನ ಶಿಷ್ಯರ ಸಂಗಡ ಪಸ್ಕ ಹಬ್ಬ ಮಾಡುತ್ತೇನೆಂದು ಬೋಧಕನು ಹೇಳುತ್ತಾನೆ ಎಂಬುದಾಗಿ ಹೇಳಿರಿ ಅಂದನು. ಶಿಷ್ಯರು ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆ ಮಾಡಿ ಪಸ್ಕಕ್ಕೆ ಸೌರಿಸಿದರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರಿಯರೇ, ತಮ್ಮೆಲ್ಲರಿಗೂ ತಿರುಗೊಂದು ಆವರ್ತಿ ಈ ಸಮಯದ ಶುಭ ವಂದನೆಗಳು. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶ್ರಮ ಮರಣದ ಧ್ಯಾನದ ದಿನಗಳಲ್ಲಿದೆ. ಇದು ಒಂದೆರಡು ದಿನದ ಧ್ಯಾನವಲ್ಲ. ಪ್ರತಿ ವರ್ಷ 40 ದಿನ ಈ ಧ್ಯಾನವನ್ನು ನಾವು ಮಾಡುತ್ತೇವೆ. ಈ 40 ದಿನದ ಈ ಶ್ರಮ ದಿನಗಳು ಕ್ರೈಸ್ತರಾದ ನಮ್ಮೆಲ್ಲರಿಗೂ ಅದು ವಿಶೇಷವಾದದ್ದು, ಅದು ಪವಿತ್ರವಾದದ್ದು, ಹಾಗೂ ವಿಶೇಷವಾದ ಅರ್ಥದಲ್ಲಿ ನಾವೆಲ್ಲರೂ ಆಚರಿಸುತ್ತೇವೆ ಹಾಗೂ ಈ ದಿನಗಳನ್ನು ನಾವು ಕಾಣುತ್ತೇವೆ. ಬೇರೆ ಮನುಷ್ಯ ತನ್ನ ಜೀವನದಲ್ಲಿ ಎಂದಿಗೂ ಇರುವಂಥ ಸ್ಥಿತಿಯಿಂದ ಕೆಳ ಹೋಗಲು ಬಯಸುವುದಿಲ್ಲ. ತನ್ನ ಅಧಿಕಾರ, ತನ್ನ ಸ್ಥಾನಮಾನ, ತನ್ನ ಐಶ್ವರ್ಯ, ತನ್ನ ಸಂಪತ್ತನ್ನು 2ರಷ್ಟು ಅಭಿವೃದ್ಧಿ ಪಡಿಸಬೇಕೆಂಬುದಾಗಿ ಆತನು ಹಂಬಲಿಸ್ತಾನೆ. ತನ್ನ ಜೀವಮಾನ ಉದ್ದಕ್ಕೂ ಕೂಡ ತಾನು ಇರುವುದಕ್ಕಿಂತಲೂ ಒಂದು ಹೆಜ್ಜೆ ಮೇಲೆ ಹೋಗಬೇಕೆಂಬುದಾಗಿ ಬಯಸ್ತಾನೆ. ನಾವು ಚಿಕ್ಕದಾದ ಕೆಲಸದಲ್ಲಿರುವಾಗ ದೊಡ್ಡ ಕೆಲಸ ನನಗೆ ಬೇಕು, ನನಗೆ ಐಶ್ವರ್ಯ ಇರುವಾಗಲೂ ಇನ್ನೂ 2ರಷ್ಟು ಐಶ್ವರ್ಯ ನನಗೆ ಸಿಗಬೇಕೆಂಬುದು ಮನುಷ್ಯನ ಆಲೋಚನೆ. ಆದರೆ ಒಬ್ಬ ಅಧಿಕಾರಿ, ಒಬ್ಬ ಅರಸ, ಸರ್ವವನ್ನು ಹೊಂದಿದಂಥ ವ್ಯಕ್ತಿ 2000 ವರ್ಷಗಳ ಹಿಂದೆ ಅವೆಲ್ಲವನ್ನು ತ್ಯಜಿಸಿ ಬಡವರಲ್ಲಿ ಬಡವನಾಗಿ ಈ ಲೋಕಕ್ಕೆ ಜನಿಸುತ್ತಾನೆ. ಬಡವರಲ್ಲಿ ಬಡವನಾಗಿ ಜನಿಸಿದ್ದು ಮಾತ್ರವಲ್ಲ, ಶ್ರೀ ಸಾಮಾನ್ಯರ ಮಧ್ಯದಲ್ಲಿ ಸಾಮಾನ್ಯ ವ್ಯಕ್ತಿಯಂತೆ ಜೀವಿಸುತ್ತಾನೆ. ತನ್ನ ಜೀವನದಲ್ಲಿ ಯಾವುದೇ ರೀತಿಯಾದ ಅಪರಾಧಗಳನ್ನು, ಅನ್ಯಾಯವನ್ನು, ಮೋಸವನ್ನು ಮಾಡದಿದ್ದರೂ ಎಲ್ಲ ಜನರ ಒಳಿತಿಗಾಗಿ ಎಲ್ಲ ಪಾಪವನ್ನು ತನ್ನ ಮೇಲೆ ಹೊರಿಸಿಕೊಂಡು ಈಗ ಆತನು ಗೊಲ್ಗತ ಪರ್ವತವನ್ನು ಏರಲು ಸಿದ್ಧನಾಗಿದ್ದಾನೆ. ಆ ಪರ್ವತದಲ್ಲಿ ತನ್ನ ದೇಹವನ್ನು ಹರಿಯಲು ಸಿದ್ಧನಾಗಿದ್ದಾನೆ, ತನ್ನ ರಕ್ತವನ್ನು ಸುರಿಸಲು ಸಿದ್ಧನಾಗಿದ್ದಾನೆ, ತನ್ನ ಪ್ರಾಣವನ್ನು ನನಗೋಸ್ಕರ ನಿಮಗೋಸ್ಕರ ಅರ್ಪಿಸಲು ಆತನು ಸಿದ್ಧನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಅನೇಕ ವೇಳೆ ನಾವು ಹೇಳುತ್ತೇವಲ್ಲ, ನಾನು ಹೇಳಿದ್ದು ಆಗಬೇಕು, ನಾನು ನೆನೆಸಿದ್ದೇ ಅದು ನಡೆಯಬೇಕು. ಅನೇಕ ವೇಳೆ ನನ್ನದ್ದು ಎಂಬುದಾಗಿ ಅನೇಕ ವೇಳೆ ನಮ್ಮೆಲ್ಲರ ಜೀವನದಲ್ಲಿ ನಮ್ಮೆಲ್ಲರಿಗಿರುವಂಥದ್ದಾಗಿರುತ್ತದೆ. ಆದರೆ ನಾವು ಆರಾಧಿಸುವಂತಹ, ನಾವು ನಂಬುವಂತಹ ಹಾಗೂ ನಾವು ಪ್ರಾರ್ಥಿಸುವಂಥ ಯೇಸುವಿನ ಜೀವನದಲ್ಲಿ ಎಂದಿಗೂ ನಾನು ಅಲ್ಲ, ನನ್ನನ್ನು ಕಳುಹಿಸಿದಾತನು, ಆತನ ಚಿತ್ತಕ್ಕೆ ವಿಧೇಯನು ನಾನಾಗಿರಬೇಕೆಂಬುದು ಯೇಸುವಿನ ಜೀವನದ ಮೂಲ ಉದ್ದೇಶವಾಗಿತ್ತು. ಎಂದಿಗೂ ಕೂಡ ಆತನು ತನ್ನ ಸ್ವಾರ್ಥವನ್ನು ಆಲೋಚಿಸದೆ ತನ್ನ ಜೀವನದ ಪ್ರತಿ ಒಂದೊಂದು ಕ್ಷಣದಲ್ಲಿಯೂ ಕೂಡ ತನ್ನನ್ನು ಕಳುಹಿಸಿದಂಥ ಆ ದೇವರಿಗೆ ವಿಧೇಯನಾಗಿಯೂ ನಂಬಿಗಸ್ತನಾಗಿಯೂ ಜೀವನದಲ್ಲಿ ಯೇಸು ಜೀವಿಸು ನಾವಲ್ಲಿ ಕಾಣುತ್ತೇವೆ. ಆದ್ರಿಂದಲೇ ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 39ನೇ ವಚನ ಹೇಳುವ ಹಾಗೆ,
ಗೆತ್ಸೇಮನೆಯ ತೋಟದಲ್ಲಿ ಒಂದು ಹೋರಾಟ ನಡೆಯುತ್ತಾ ಇದೆ, ಮರಣವು ತನ್ನ ಮುಂದೆ ಇದೆ. ಇಂಥ ಸಮಯದಲ್ಲಿ ಆತನು ಹೇಳುವಂಥದ್ದು, ತಂದೆ ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು. ದೇವರಲ್ಲಿ ಈ ಪಾತ್ರೆಯನ್ನು ತೊಲಗಿಸು ಎಂಬುದಾಗಿ ಕೇಳುತ್ತಿಲ್ಲ, ಬದಲಾಗಿ ದೇವರಲ್ಲಿ ಒಂದು ರಿಕ್ವೆಸ್ಟ್ ಇಡುತ್ತಾ ಇದ್ದಾನೆ. ದೇವರೇ, ಸಾಧ್ಯವಾದರೆ ಈ ಪಾತ್ರೆ, ಈ ಮರಣ, ಈ ಹಿಂಸೆ, ಈ ಎಲ್ಲ ರೀತಿಯಾದ ಘೋರವಾದ ಶಿಕ್ಷೆಯಿಂದ ನಿನಗೆ ಚಿತ್ತವಿದ್ದರೆ ನನ್ನಿಂದ ತಪ್ಪಿಸು ಎಂಬುದಾಗಿ ದೇವರಲ್ಲಿ ಆತನು ಬೇಡು ನಾವು ಕಾಣುತ್ತೇವೆ. ಆ ಮೂಲಕ ತನ್ನ ಚಿತ್ತವಲ್ಲ ದೇವರೇ, ನನ್ನ ಜೀವನದ ಆ ಮುಂದಿನ ಸ್ಥಿತಿಯಲ್ಲಿ ಅದು ನಿನ್ನ ಚಿತ್ತವೇ ನೆರವೇರಲಿ ಎಂಬುದಾಗಿ ಯೇಸು ಪ್ರಾರ್ಥಿಸು ನಾವಲ್ಲಿ ಕಾಣುತ್ತೇವೆ. ಪ್ರಿಯರೇ, ಯೇಸುವಿನ ಈ ದೀನತೆ ಒಂದೆರಡು ದಿನದಲ್ಲ. ಅನೇಕ ವೇಳೆ ನಮ್ಮ ಜೀವನದಲ್ಲಿ ನಾವು ಅಧಿಕಾರಿಗಳ ಮುಂದೆ ಅವರಿಗೆ ದೀನರಾಗಿದ್ದೇವೆ ಎಂಬುದಾಗಿ ನಾವು ನಟಿಸುತ್ತೇವೆ. ಮೇಲಧಿಕಾರಿಗಳ ಮುಂದೆ ನಾವು ಉತ್ತಮವಾದ ವ್ಯಕ್ತಿಗಳೆಂಬುದಾಗಿ ನಟಿಸುತ್ತೇವೆ. ಆದರೆ ಅವರ ಬೆನ್ನ ಹಿಂದೆ ಅನೇಕ ವೇಳೆ ನಮ್ಮ ರೂಪವೇ ಅದು ಬೇರೆ ಆಗಿರ್ತದೆ, ನಮ್ಮ ವರ್ತನೆವೇ ಬೇರೆ ಆಗಿರ್ತದೆ. ಯೇಸುವಿನ ದೀನತೆ ಕಷ್ಟ ಬಂದಾಗ, ಪ್ರಾರ್ಥನೆ ಮಾಡುವಾಗ ಜನರ ಮುಂದೆ ಮಾತ್ರ ನಾನೊಬ್ಬ ಒಳ್ಳೆಯ ವ್ಯಕ್ತಿ ಎಂಬುದಾಗಿ ಆತನು ತೋರಿಸಿದ್ದಲ್ಲ, ಬದಲಾಗಿ ಆತನು ಜೀವಿಸಿದ 33.5 ವರ್ಷ, ಅಂದರೆ ಸುಮಾರು 12,200 ದಿನಗಳು ಆತನು ದೇವರಿಗೆ ದೀನನಾಗಿದ್ದ, ನಂಬಿಗಸ್ತನಾಗಿದ್ದ, ಚಿತ್ತಕ್ಕೆ ವಿಧೇಯನಾಗಿದ್ದ, ಪ್ರೀತಿಸುವಂಥ ಗುಣ, ಕ್ಷಮಿಸುವಂಥ ಗುಣ ಆತನ ಜೀವನದಲ್ಲಿ ನಾವಲ್ಲಿ ಕಾಣುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಇಂದು ನನ್ನಲ್ಲಿ ನಿನ್ನಲ್ಲಿ ಆ ಯೇಸುವಿನಲ್ಲಿದ್ದಂಥ ದೀನತೆ ಇದೆಯಾ? ತಗ್ಗಿದ ಹೃದಯ ನಮ್ಮಲ್ಲಿದೆಯಾ? ದೇವರಿಗೆ ವಿಧೇಯರಾಗಿ ನಾನು ನೀನು ಜೀವಿಸುತ್ತಾ ಇದ್ದೇವಾ? ಪ್ರಶ್ನೆ ಮಾಡಿಕೊಳ್ಳುವ. ಈಗ ಯೇಸು ತನ್ನ ಜೀವನದ ಕೊನೆಯ ಕ್ಷಣದ ಕಡೆಗೆ ಹೆಜ್ಜೆ ಇಡುತ್ತಾ ಇದ್ದಾನೆ. ಧೈರ್ಯದಿಂದ ದೇವರ ಕೈಗಳಿಗೊಪ್ಪಿಸಿ ಆತನು ಮುಂದೆ ಸಾಗುತ್ತಾ ಇದ್ದಾನೆ. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 3ನೇ ವಚನದಲ್ಲಿ ಮರಿಯಳು ಯೇಸುವಿಗೆ ಸುಗಂಧ ತೈಲವನ್ನು ಸುರಿಸು ನಾವಲ್ಲಿ ಕಾಣುತ್ತೇವೆ. ಆ ಮೂಲಕ ಈತನು ಅಭಿಷೇಕಿಸಲ್ಪಟ್ಟಂಥ ಯಜ್ಞದ ಕುರಿ ಎಂಬುದನ್ನು ಆಕೆಯ ಸುಗಂಧ ತೈಲವನ್ನು ಹಚ್ಚುವ ಮೂಲಕ ಇಡೀ ನೆರೆದಂಥ ಜನರಿಗೆ ಆಕೆ ಸ್ಪಷ್ಟವಾಗಿ ಸಾರಿ ತಿಳಿಸ್ತಾಳೆ. ಆಗ ಅನೇಕರು ಆಕೆಗೆ ಅಡ್ಡಿ ಮಾಡಿದರು. ಸುಗಂಧ ತೈಲವನ್ನು ಯೇಸುವಿಗೆ ಸುರಿಸುವ ಬದಲು ಬಡವರಿಗೆ ಮಾರಿ ಹಣವನ್ನು ಸಂಪಾದಿಸಬಹುದಾಗಿತ್ತಲ್ಲ ಎಂಬುದು ಪ್ರಶ್ನೆಯನ್ನು ಹಾಕುವಾಗ ಯೇಸು ಹೇಳುತ್ತಾನೆ, ಬಡವರಾದರೂ ನಿಮ್ಮ ಬಳಿಯಲ್ಲಿ ಯಾವಾಗಲಿರುತ್ತಾರೆ, ಆದರೆ ನಾನು ಹಾಗಲ್ಲ ಎಂಬುದಾಗಿ ಹೇಳುವ ಮೂಲಕ ತನ್ನ ಮರಣವು ಇನ್ನೇನೋ ಮುಂದೆ ಇದೆ, ಅದನ್ನು ನಾನು ಅನುಭವಿಸಲಿಕ್ಕಿದ್ದೇನೆ ಎಂಬುದನ್ನು, ತನ್ನ ಮರಣವನ್ನು ಒಂದು ವಿಶೇಷವಾದ ರೀತಿಯಲ್ಲಿ ಅಲ್ಲಿ ಸಾರಿ ತಿಳಿಸ್ತಾನೆ. ನನ್ನ ಜೀವನದ ಶಾಶ್ವತವಲ್ಲ, ಕೆಲವು ದಿನಗಳಲ್ಲಿ ನಾನು ಯಜ್ಞದ ಕುರಿಯಾಗಿ ನನ್ನ ದೇಹವನ್ನು ನಿಮಗೋಸ್ಕರ ಅರ್ಪಿಸಲಿಕ್ಕಿದ್ದೇನೆ, ರಕ್ತವನ್ನು ಸುರಿಸಲಿಕ್ಕಿದ್ದೇನೆ ಎಂಬುದನ್ನು ಯೇಸು ಸ್ಪಷ್ಟವಾಗಿ ಅಲ್ಲಿ ತಿಳಿಸು ನಾವಲ್ಲಿ ಕಾಣುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ತನ್ನ ಮರಣವು ಹತ್ತಿರ ಬಂದಿದೆ ಎಂಬುದನ್ನು ತಿಳಿದಂಥ ಯೇಸು ಈಗ ಜೀವನದ ಕೆಲವು ಜವಾಬ್ದಾರಿಗಳನ್ನು ನಿಭಾಯಿಸ್ತಿದ್ದಾನೆ. ಅದರಲ್ಲಿ ಒಂದು ಪಸ್ಕ ಹಬ್ಬ ಆಚರಿಸುತ್ತಾ ಇದ್ದಾನೆ. ಪ್ರಿಯರೇ, ಪಸ್ಕ ಹಬ್ಬಕ್ಕೆ ಯೇಸು 3 ವಿಶೇಷವಾದ ಅರ್ಥವನ್ನು ಸಾರಿ ತಿಳಿಸ್ತಿದ್ದಾನೆ. ಮೊದಲನೇದಾಗಿ, ಪಸ್ಕ ಹಬ್ಬ ಅದು ವಿಮೋಚನೆ, ಅದು ಬಿಡುಗಡೆಯ ಸಂಕೇತವಾಗಿದೆ. ಪಸ್ಕ ಹಬ್ಬ ಅದು ವಿಮೋಚನೆ ಹಾಗೂ ಬಿಡುಗಡೆಯ ಸಂಕೇತವಾಗಿದೆ. ವಿಮೋಚನ ಕಾಂಡ 1ನೇ ಅಧ್ಯಾಯವನ್ನು ನಾವು ಗಮನಿಸುವುದಾದರೆ, ಅಲ್ಲಿ ಯೋಸೇಫನನ್ನು ಅರಿಯದಂಥ ಜನರು ಅಧಿಕಾರಕ್ಕೆ ಬಂದಿದ್ದಾರೆ. ಯೋಸೇಫನ್ನು ತಮಗೆ ಮಾಡಿದಂಥ ಉಪಕಾರಗಳನ್ನು ತಿಳಿಯದಂಥ ಜನರ ಅಧಿಕಾರಕ್ಕೆ ಬಂದಂಥ ಸಮಯದಲ್ಲಿ ಯೋಸೇಫನ ಜನರು ತಮ್ಮ ಊರಿಗೆ ಬಂದು ತಮ್ಮ ದೇಶದಲ್ಲಿ ಅಭಿವೃದ್ಧಿ ಹೊಂದಿ ಅವರು ಉತ್ತಮವಾದ ಸ್ಥಿತಿಗೆ ಹೋಗುತ್ತಿರುವುದನ್ನು ಕಂಡಂಥ ಐಗುಪ್ತರು ಈಗ ಇಸ್ರಾಯೇಲ್ಯರನ್ನು ಒಂದು ರೀತಿಯಲ್ಲಿ ಹಿಂಸೆಗೆ ಒಳಪಡಿಸ್ತಾರೆ, ಗುಲಾಮರನ್ನಾಗಿ ಮಾಡುತ್ತಾರೆ, ಅನೇಕ ರೀತಿಯ ಕಷ್ಟಗಳಿಗೆ ಒಳಪಡಿಸ್ತಾರೆ. ಇಂತಹ ಸಮಯದಲ್ಲಿ ಆ ಜನರು ಮೊರೆ ಹೋಗುವಂಥದ್ದು ದೇವರ ಕಡೆಗೆ. ಪ್ರಿಯರೇ, ದೇವರಲ್ಲಿ ಮೊರೆ ಹೋಗುತ್ತಾರೆ, ದೇವರಲ್ಲಿ ಪ್ರಾರ್ಥಿಸ್ತಾರೆ. ದೇವರೇ, ನಮ್ಮನ್ನು ಈ ಬಂಧನದಿಂದ, ಈ ಸಮಸ್ಯೆಗಳಿಂದ ಬಿಡುಗಡೆ ಮಾಡು ಎಂಬುದಾಗಿ ದೇವರಲ್ಲಿ ಅವರು ಬೇಡಿಕೊಂಡಾಗ ದೇವರು ಅವರ ಪ್ರಾರ್ಥನೆಗೆ ಸದುತ್ತರವಾಗಿ ಕೊಟ್ಟವ ವ್ಯಕ್ತಿಯೇ ಅದು ಮೋಶೆಯ ಮೂಲಕ ದೇವರು ತನ್ನ ಜನರನ್ನು ಐಗುಪ್ತದಿಂದ ಕಾನಾನ್ ದೇಶದ ಕಡೆಗೆ ನಡೆಸುತ್ತಾನೆ. 10 ಬಾಧೆಗಳು ನಿರಂತರವಾಗಿ ಅಲ್ಲಿ ನಡೆಯಿತು. ಜನರನ್ನು ದೇವರು ಅದ್ಭುತವಾದ ರೀತಿಯಲ್ಲಿ ರಕ್ಷಿಸ್ತಾನೆ. ಈಗ ಆ ಎಲ್ಲ ಬಾಧೆಯ ನಂತರ ಅವರು ತಮ್ಮ ಜೀವನದಲ್ಲಿ ಆ ಬಿಡುಗಡೆಯನ್ನು ಹೊಂದಿ ಕಾನಾನ್ ದೇಶಕ್ಕೆ ಹೋಗುವಾಗ ಪ್ರಪ್ರಥಮವಾಗಿ ಆಚರಿಸಿದ ಹಬ್ಬವೇ ಅದು ಪಸ್ಕ ಹಬ್ಬ. ದೇವರು ತಮ್ಮ ಜೀವನದಲ್ಲಿ ದಾಸತ್ವದಿಂದ ಬಿಡುಗಡೆ ಮಾಡಿದ್ದನ್ನು ಸ್ಮರಿಸುತ್ತಾ ಆಚರಿಸಿದ ಹಬ್ಬವೇ ಅದು ಪಸ್ಕ ಹಬ್ಬವಾಗಿರುತ್ತದೆ. ಪ್ರಿಯರೇ, ಬಿಡುಗಡೆ ಅದು ಕೇವಲ ಲೌಕಿಕವಾದ ಶಕ್ತಿಗಳಿಂದ ಬಿಡುಗಡೆ ಅದಾಗಿತ್ತು. ಆದರೆ ಯೇಸು ಈ ಪಸ್ಕ ಹಬ್ಬಕ್ಕೆ ಒಂದು ಹೊಸದಾದ ಅರ್ಥವನ್ನು ಕೊಡುತ್ತಾ ಇದ್ದಾನೆ. ನಿಮ್ಮನ್ನು ಕೇವಲ ದಾಸತ್ವದಿಂದ ಬಿಡುಗಡೆ ಮಾಡಿದ್ದು ಮಾತ್ರವಲ್ಲ,
ನಾನು ಯಜ್ಞದ ಕುರಿಯಾಗಿ ನನ್ನ ರಕ್ತವನ್ನು ನಿಮಗೋಸ್ಕರ ಸುರಿಸಿ ಕ್ರೂಜೆಯಲ್ಲಿ ನನ್ನ ದೇಹವು ನಿಮಗೋಸ್ಕರ ಹರಿಯಲ್ಪಡುವ ಮೂಲಕ ಇಡೀ ಸೃಷ್ಟಿಯನ್ನು ದಾಸತ್ವದಿಂದ ಮಾತ್ರವಲ್ಲ, ಗುಲಾಮಗಿರಿಯಿಂದ ಮಾತ್ರವಲ್ಲ, ಪಾಪವೆಂಬುವಂಥ ಆ ಬಲವಾದ ಬಂಧನದಿಂದ ನಾನು ನಿಮ್ಮನ್ನು ಬಿಡುಗಡೆ ಮಾಡುತ್ತೇನೆಂಬುದನ್ನು ಯೇಸುವಿನಲ್ಲಿ ಸ್ಪಷ್ಟವಾಗಿ ಸಾರಿ ತಿಳಿಸಿದ್ದಾನೆ. ಹಾಗೂ ತನ್ನ ಮರಣವನ್ನು ಆತನು ಸ್ಪಷ್ಟವಾಗಿ ತಿಳಿಸುವನಾಗಿದ್ದಾನೆ. ಆ ಮೂಲಕ ಪಸ್ಕ ಹಬ್ಬವನ್ನು ಆಚರಿಸುವಂಥ ಪ್ರತಿಯೊಂದು ಗಳಿಗೆಯಲ್ಲಿ ಕೇವಲ ನೀವು ದಾಸತ್ವದಿಂದ ಬಿಡುಗಡೆಯಾದದ್ದು ಮಾತ್ರವಲ್ಲ, ಪಾಪದಿಂದ ನಿಮ್ಮನ್ನು ಶಾಶ್ವತವಾಗಿ ಬಿಡುಗಡೆ ಮಾಡಿದ್ದೇನೆ. ಆದ್ದರಿಂದ ಪೌಲ ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ಆತನು ಸುಂದರವಾಗಿ ಹೇಳುತ್ತಾನೆ, ಯೇಸು ನಿಮ್ಮನ್ನು ಪಾಪವೆಂಬುವಂತಹ ನೊಗದಿಂದ ಬಿಡುಗಡೆ ಮಾಡಿದ್ದಾನೆ, ಆ ಭಾರದಿಂದ ಬಿಡುಗಡೆ ಮಾಡಿದ್ದಾನೆ. ಆ ಭಾರದಿಂದ ಬಿಡುಗಡೆಯಾದ ನೀವು ಆ ಭಾರದಿಂದ ಮುಕ್ತರಾದ ಜೀವನವನ್ನು ಜೀವಿಸಿರಿ. ಆ ಭಾರದ ನೊಗಕ್ಕೆ ತಿರುಗೊಂದಾವರ್ತಿ ಸಿಲುಕೊಳ್ಳಬೇಡಿರಿ ಎಂಬುದಾಗಿ ಆತನು ಹೇಳ್ತಾನೆ. ಇನ್ನು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವ, ಅಂದು ದೇವರು ಇಸ್ರಾಯೇಲ್ಯರನ್ನು ದಾಸತ್ವದ ಬಿಡುಗಡೆ ಮಾಡಿದ ಯೇಸು ನನ್ನನ್ನು ನಿನ್ನನ್ನು ತನ್ನ ರಕ್ತದ ಮೂಲಕ ತನ್ನ ದೇಹವನ್ನು ಕೊಡುವ ಮೂಲಕ ಆತನು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿದ್ದಾನೆ. ಸಜೀವವಾದ ಯಜ್ಞವಾಗಿ ತನ್ನನ್ನು ಅರ್ಪಿಸುವ ಮೂಲಕ ಪಾಪದಿಂದ ನನ್ನನ್ನು ನಿಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ನಾವು ಪಾಪದಲ್ಲಿ ಇನ್ನೂ ಸಿಲುಕೊಳ್ಳುವವರಾಗಿದ್ದೇವಾ ಅಥವಾ ಪಾಪ ಮುಕ್ತರಾದ ಜೀವನವನ್ನು ದೇವರು ಕ್ರಿಸ್ತನ ಮೂಲಕ ಕೊಟ್ಟಿರುವಾಗ ಆ ಜೀವನದಲ್ಲಿ ನಾನು ನೀನು ಮುಂದೆ ಸಾಗುವವರಾಗಿದ್ದೇವಾ ಪ್ರಶ್ನೆ ಮಾಡಿಕೊಳ್ಳುವ. ಎರಡನೇದಾಗಿ ಪಸ್ಕ ಹಬ್ಬ ಸಾರಿ ತಿಳಿಸುವಂಥದ್ದು ಸ್ಮರಿಸುವಿಕೆಗೆ, ಸ್ಮರಿಸುವುದಕ್ಕೆ ಅದು ಕರೆ ಕೊಡುತ್ತದೆ. ಕರ್ತನಲ್ಲಿ ಪ್ರಿಯರೇ, ಯೇಸು ಇಲ್ಲಿ ಪಸ್ಕ ಹಬ್ಬಕ್ಕೆ ಒಂದು ಹೊಸದಾದ ಅರ್ಥವನ್ನು ಕೊಟ್ಟದ್ದು ಮಾತ್ರವಲ್ಲ, ತನ್ನ ಶಿಷ್ಯರಿಗೆ ಒಂದು ಹೊಸ ಆಜ್ಞೆಯನ್ನು ಕೂಡ ಆತನು ಕೊಡುತ್ತಾ ಇದ್ದಾನೆ. ಯಹೂದ್ಯರು ಈ ಹಬ್ಬವನ್ನು ಪ್ರಿಯರೇ ಒಂದು ವಿಶೇಷವಾದ ರೀತಿಯಲ್ಲಿ ಆಚರಿಸ್ತಾ ಇದ್ದರು. ಅನೇಕ ವೇಳೆ ಈ ಹಬ್ಬವನ್ನು ಯಹೂದ್ಯರು ಆಚರಿಸುವಾಗ ಆ ಊಟದ ಮೇಜಿನ ಸುತ್ತಲೂ ಇಡೀ ಕುಟುಂಬವು ಒಟ್ಟಾಗಿ ಕುಳಿತು ಈ ಹಬ್ಬವನ್ನು ಆಚರಿಸ್ತಾ ಇದ್ದರು. ಎಲ್ಲರೂ ಕುಳಿತ ನಂತರ ಮನೆಯಲ್ಲಿರುವಂಥ ಅತ್ಯಂತ ಕಿರಿಯ ವ್ಯಕ್ತಿ ಎದ್ದು ನಿಂತು ನಾವು ಈ ಹಬ್ಬವನ್ನು ಯಾಕೆ ಆಚರಿಸ್ತೇವೆ ಎಂಬ ಪ್ರಶ್ನೆಯನ್ನು ಕೇಳುವಾಗ ಕುಟುಂಬದ ಯಜಮಾನನು ಎದ್ದು ನಿಂತು ಆ ಹಬ್ಬದ ಚರಿತ್ರೆಯನ್ನು ತಿರುಗೊಂದಾವರ್ತಿ ತಿಳಿಸುವಂಥ ಒಂದು ಸನ್ನಿವೇಶ. ದೇವರು ಹೇಗೆ ತಮ್ಮನ್ನು ಆ ದಾಸತ್ವದಿಂದ ಬಿಡುಗಡೆ ಮಾಡಿದನು, ಸಮಸ್ಯೆಗಳಿಂದ ಕಷ್ಟಗಳಿಂದ ಬಿಡುಗಡೆ ಮಾಡಿದನು, ತಮ್ಮ ಪ್ರಾರ್ಥನೆಯನ್ನು ಹೇಗೆ ಕೇಳಿದನು, ಹೇಗೆ ನಮ್ಮನ್ನು ಆ ಗುಲಾಮಗಿರಿಯಿಂದ ಆ ಉನ್ನತವಾದ ಸ್ಥಿತಿಗೆ ದೇವರು ನಡೆಸಿದನು ಎಂಬುದನ್ನು ಆ ಕುಟುಂಬದ ಯಜಮಾನ ಇಡೀ ಕುಟುಂಬಕ್ಕೆ ಚರಿತ್ರೆಯನ್ನು ತಿರುಗೊಂದಾವರ್ತಿ ಮೆಲುಕು ಹಾಕುವ ಮೂಲಕ ದೇವರ ಅದ್ಭುತವನ್ನು ಸಾರಿ ತಿಳಿಸಿ ಹಬ್ಬದ ಅರ್ಥವನ್ನು ಅರ್ಥ ಮಾಡಿ ಅರ್ಥಗರ್ಭಿತವಾದ ರೀತಿಯಲ್ಲಿ ಹಬ್ಬವನ್ನು ಅವರು ಆಚರಿಸುತ್ತಾ ಇದ್ದರು. ಆದರೆ ಯೇಸು ತನ್ನ ಶಿಷ್ಯರಿಗೆ ಮುಂದೆ ನಡೆಯಲಿಕ್ಕಿರುವಂತಹ ಆ ದೊಡ್ಡದಾದಂತಹ ತ್ಯಾಗವನ್ನು ನೀವು ಮರೆಯಬೇಡಿರಿ ಎಂಬುದಾಗಿ ಆತನು ಸಾರಿ ತಿಳಿಸ್ತಾನೆ. ತನ್ನ ಮರಣ ಅದು ಮುಂದೆ ಇದೆ ಎಂಬುದನ್ನು ಸ್ಪಷ್ಟವಾಗಿ ಆತನು ವಿಭಿನ್ನವಾದ ರೀತಿಯಲ್ಲಿ ತನ್ನ ಶಿಷ್ಯರ ಮುಂದೆ ಆತನಲ್ಲಿ ಇಡುವವನಾಗಿದ್ದಾನೆ. ತನ್ನ ದೇಹವನ್ನು ರೊಟ್ಟಿಗೆ ಹೋಲಿಸುತ್ತಿದ್ದಾನೆ, ತನ್ನ ರಕ್ತವನ್ನು ದ್ರಾಕ್ಷಾರಸಕ್ಕೆ ಹೋಲಿಸುತ್ತಾ ಇದ್ದಾನೆ. ತಾನು ನಿರ್ದೋಷಿ, ತಾನು ನಿರಪರಾಧಿ, ಯಾವುದೇ ತಪ್ಪುಗಳನ್ನು ಮಾಡಲಿಲ್ಲ. ಆದರೂ ನಿಮಗಾಗಿ, ನಿಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ, ನಿಮ್ಮನ್ನೆಲ್ಲ ರೀತಿಯಾದ ದೋಷಗಳಿಗೆ ನಮ್ಮನ್ನು ವಿಮುಕ್ತರನ್ನಾಗಿ ಮಾಡುವುದಕ್ಕಾಗಿ ನಾನು ನಿಮಗೋಸ್ಕರ ರೊಟ್ಟಿಯಂತೆ ಹರಿಯಲಿಕ್ಕಿದ್ದೇನೆ. ನಾನು ನಿಮಗೋಸ್ಕರ ನನ್ನ ರಕ್ತವನ್ನು ನಿಮಗೋಸ್ಕರ ಎಲ್ಲವನ್ನು ಸುರಿಸಲಿಕ್ಕಿದ್ದೇನೆ. ಆದುದರಿಂದ ಪ್ರತಿ ಬಾರಿ ಈ ಸಂಸ್ಕಾರವನ್ನು, ಅಂದರೆ ಈ ಕರ್ತನ ಭೋಜನ ಸಂಸ್ಕಾರವನ್ನು ನೀವು ಮಾಡುವಾಗ ಈ ತ್ಯಾಗವನ್ನು, ಈ ಬಲಿದಾನವನ್ನು, ಈ ಮರಣವನ್ನು ಸ್ಮರಿಸಿರಿ. ಹಾಗೂ ಈ ತ್ಯಾಗದ ಹಿಂದಿರುವಂಥ ಅರ್ಥವನ್ನು ಗ್ರಹಿಸಿಕೊಂಡು ಜೀವಿಸಿರಿ ಎಂಬುದಾಗಿ ಆತನು ಕರೆ ಕೊಡುತ್ತಾನೆ. ಅನೇಕ ವೇಳೆ ಪ್ರೇರೆ ನಾವು ನಮ್ಮ ಜೀವನದಲ್ಲಿ ಸಹಾಯ ಮಾಡುತ್ತೇವೆ. ನಿಮ್ಮ ಸಹಾಯ ಅದು ಚಿಕ್ಕದ್ದು. ದೊಡ್ಡ ಸಹಾಯ ಮನುಷ್ಯ ಮತ್ತೊಬ್ಬ ಮನುಷ್ಯನಿಗೆ ಎಂದಿಗೂ ಮಾಡುವುದಿಲ್ಲ. ಚಿಕ್ಕ ಸಹಾಯಗಳನ್ನು ನಾವು ಮಾಡುತ್ತೇವೆ. ಚಿಕ್ಕ ಸಹಾಯದ ಹಿಂದೆ ನಮ್ಮ ಉದ್ದೇಶ ಏನು? ನಾನು ಸಹಾಯ ಮಾಡಿದ ವ್ಯಕ್ತಿ ನನ್ನ ಸಹಾಯವನ್ನು ಎಂದಿಗೂ ಮರೆಯಬಾರದು. ನಾನು ಕೊಟ್ಟಂಥ ಸಹಾಯ ಆತನ ತನ್ನ ಜೀವನ ಪರ್ಯಂತ ನೆನಪಿಡಬೇಕು. ಆತ ನನ್ನ ಮುಂದೆ ಬರುವಾಗ ಆತ ನನ್ನ ಮಾಡಿದ ಉಪಕಾರಗಳನ್ನು ಸ್ಮರಿಸಬೇಕು ಎಂಬುದಾಗಿ ಅನೇಕ ವೇಳೆ ನಾವೆಲ್ಲರೂ ಬಯಸುವವರಾಗಿದ್ದೇವೆ. 2000 ವರ್ಷಗಳ ಹಿಂದೆ ದೇವರು ನನಗೋಸ್ಕರ ನಿಮಗೋಸ್ಕರ ಒಂದು ಶ್ರೇಷ್ಠವಾದ ಸಹಾಯವನ್ನು ಮಾಡಿದ. ಅದುವೇ ಕ್ರಿಸ್ತನ ಮೂಲಕ ನನ್ನನ್ನು ನಿಮ್ಮನ್ನು ಪಾಪವೆಂಬ ದಾಸತ್ವದಿಂದ ಬಿಡುಗಡೆ ಮಾಡುವ ಕಾರ್ಯ. ಇಂದು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವ, ರೊಟ್ಟಿಯಂತೆ ಮುರಿದ ಯೇಸು, ರಕ್ತವನ್ನು ನೀರಿನಂತೆ ಸುರಿಸಿದಂಥ ಯೇಸುವಿನ ತ್ಯಾಗವನ್ನು ಇಂದು ನಾವು ಮರೆತಿದ್ದೇವಾ?
ಇಂದು ನಾವು ಮರೆತುಕೊಂಡು ನಾವು ಜೀವನವನ್ನು ಜೀವಿಸುವವರಾಗಿದ್ದೇವಾ ಅಥವಾ ಸ್ಮರಿಸುತ್ತಾ ಇದ್ದೇವಾ? ಯೇಸು ನನಗೋಸ್ಕರ ಪ್ರಾಣವನ್ನು ಅರ್ಪಿಸಿದ, ನನಗೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿದ, ನಿರ್ದೋಷಿಯಾಗಿದ್ದರೂ ನನ್ನ ಪಾಪವನ್ನು ನನ್ನಿಂದ ತೆಗೆದುಹಾಕುವುದಕ್ಕಾಗಿ ಆತನು ಸಜೀವವಾದ ಯಜ್ಞವಾದನೋ ಎಂಬುದನ್ನು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವ ನಾವು ಮರೆತಿದ್ದೇವಾ? ದೇವರ ಕ್ರಿಸ್ತರ ಉಪಕಾರ ಸಹಾಯಗಳನ್ನು ಸ್ಮರಿಸುತ್ತಾ ಇದ್ದೇವಾ ಎಂಬುದಾಗಿ. ಮೂರನೇದು ಹಾಗೂ ಕೊನೆಯದಾಗಿ, ಪಸ್ಕ ಹಬ್ಬ ಅದು ವಿಧೇಯತೆ ಹಾಗೂ ತಗ್ಗಿಸಿಕೊಳ್ಳುವಿಕೆಗೆ ಕರೆ ಕೊಡುತ್ತದೆ. ವಿಧೇಯತೆ ಹಾಗೂ ತಗ್ಗಿಸಿಕೊಳ್ಳುವುದಕ್ಕೆ ಕರೆ ಕೊಡುತ್ತದೆ. ಪ್ರಿಯ ಯೇಸುವಿನ ಜೀವನ ಉದ್ದಕ್ಕೂ ನಾವು ನೋಡುವುದಾದರೆ, ಆತನು ತನ್ನ ಜೀವನ ಉದ್ದಕ್ಕೂ ಕೂಡ ತನ್ನನ್ನು ಕಳುಹಿಸಿದ ಆತನಿಗೆ ವಿಧೇಯನಾಗಿ ಜೀವಿಸಿದ. ತನ್ನ ಜೀವನದ ಎಲ್ಲ ಸ್ಥಿತಿಗಳಲ್ಲಿಯೂ ಕೂಡ ತನ್ನ ಚಿತ್ತಕ್ಕೆ ಅಲ್ಲ, ತನ್ನನ್ನು ಕಳುಹಿಸಿಕೊಟ್ಟ ಆತನ ಚಿತ್ತಕ್ಕೆ ತಲೆಬಾಗಿ ತನ್ನ ಜೀವನವನ್ನು ಜೀವಿಸಿದ. ಓದಿ ಕೇಳಿದ ಸುವಾರ್ಥ ಭಾಗದಲ್ಲಿ ಯೇಸು ಪಸ್ಕ ಹಬ್ಬದ ಸಿದ್ಧತೆಗಾಗಿ ತನ್ನ ಇಬ್ಬರು ಶಿಷ್ಯರನ್ನು ಹತ್ತಿರಕ್ಕೆ ಕರೆದಾಗ ಆ ಇಬ್ಬರು ಶಿಷ್ಯರು ಕ್ರಿಸ್ತನ ಮಾತಿಗೆ ವಿಧೇಯರಾದರು. ಏನು ಮಾಡಬೇಕೆಂಬುದಾಗಿ ಹೇಳಿದಾಗ, ಪಸ್ಕ ಹಬ್ಬಕ್ಕೆ ಊರ ಒಳಕ್ಕೆ ನೀವು ಹೋಗಿರಿ ಎಂಬುದಾಗಿ ಹೇಳಿದಾಗ ಶಿಷ್ಯರು ಪ್ರಶ್ನೆ ಮಾಡದೆ ಊರ ಒಳಕ್ಕೆ ಹೋದರು. ಆ ಮನೆಯಲ್ಲಿರುವಂಥ ಯಜಮಾನನಿಗೆ ಹೀಗೆ ಹೇಳಿರಿ ಎಂಬುದಾಗಿ ಹೇಳಿದಾಗ ಅದೇ ರೀತಿಯಾಗಿ ತನ್ನ ಯಜಮಾನನ ಹೇಳಿದ ಹಾಗೆ ಆ ಮನೆ ಯಜಮಾನನಿಗೆ ಹೋಗಿ ತಿಳಿಸುತ್ತಾರೆ. ಆ ಮನೆಯಲ್ಲಿ ಸಿದ್ಧತೆಯನ್ನು ಮಾಡಿರಿ ಎಂಬುದಾಗಿ ಹೇಳಿದಾಗ ಆ ಮನೆಗೆ ಹೋಗಿ ಆ ಮನೆಗೆ ಬೇಕಾಗುವಂಥ ಪಸ್ಕದ ಸಿದ್ಧತೆಯನ್ನು ಮಾಡುತ್ತಾರೆ. ಎಂದಿಗೂ ಅವರು ಪ್ರಶ್ನೆ ಮಾಡಲಿಲ್ಲ. ತಮ್ಮ ಗುರು ಹೇಳಿದ ಹಾಗೆ ಯೇಸುವಿನ ಮಾತಿಗೆ ವಿಧೇಯರಾಗಿ ಎಲ್ಲವನ್ನು ಕಾರ್ಯವನ್ನು ಮಾಡಿದರು. ಕರ್ತನಲ್ಲಿ ಪ್ರಿಯರೇ, ಇಂದು ದೇವರು ನನ್ನಿಂದ ನಿಮ್ಮಿಂದ ಬಯಸುವುದನ್ನೇ ಪ್ರಿಯರೇ, ನನ್ನ ಮಾತಿಗೆ ನೀನು ವಿಧೇಯನಾಗು, ನನ್ನ ಚಿತ್ತಕ್ಕೆ ವಿಧೇಯನಾಗು. ಜೀವನದಲ್ಲಿ ಅನೇಕ ಸ್ಥಿತಿಗಳು, ಕಷ್ಟಗಳ ಪರಿಸ್ಥಿತಿಗಳು ಬರುವಾಗ ನಾವು ದೇವರನ್ನು ಪ್ರಶ್ನೆ ಮಾಡುತ್ತೇವೆ ಯಾಕೆ ಎಂಬುದಾಗಿ. ಆದರೆ ಯೋಬ ತನ್ನ ಜೀವನದಲ್ಲಿ ಎಂದಿಗೂ ಪ್ರಶ್ನೆ ಮಾಡಲಿಲ್ಲ. ದೇವರ ಚಿತ್ತಕ್ಕೆ ವಿಧೇಯನಾದ, ದೇವರು ಆತನನ್ನು ಕೈ ಹಿಡಿದು ನಡೆಸಿ. ಇನ್ನು ನಿನ್ನ ಜೀವನದಲ್ಲೂ ಕೂಡ ಪ್ರಿಯರೇ, ನಾವು ದೇವರಿಗೆ ವಿಧೇಯರಾಗುವುದಾದರೆ, ದೇವರ ಚಿತ್ತಕ್ಕೆ ತಲೆಬಾಗುವುದಾದರೆ, ದೇವರ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ಜೀವಿಸುವುದಾದರೆ, ಖಂಡಿತವಾಗಿ ನಿನ್ನ ಜೀವನದಲ್ಲಿ ದೇವರ ಅದ್ಭುತಗಳನ್ನು ಆತನು ಮಾಡುವವನಾಗಿದ್ದಾನೆ. ಇಂದು ಕ್ರಿಸ್ತನ ಹಿಂಬಾಲಕರಾದ ನಾನು ನೀವು ಕ್ರಿಸ್ತನ ವಾಕ್ಯದಂತೆ, ಕ್ರಿಸ್ತನ ಆಜ್ಞೆಯಂತೆ ನಾವು ಜೀವಿಸುತ್ತಾ ಇದ್ದೇವಾ? ನಮ್ಮನ್ನು ನಾವು ಕ್ರಿಸ್ತನ ವಾಕ್ಯಕ್ಕೆ ಅನುಗುಣವಾಗಿ ನಡೆಯಲು ನಾವು ಸಿದ್ಧರಿದ್ದೇವೆ? ನಮ್ಮನ್ನು ಪ್ರಶ್ನೆ ಮಾಡಿಕೊಳ್ಳುವ. 40 ದಿನದ ಶ್ರಮ ದಿನದ ಧ್ಯಾನ, ಕೇವಲ 40 ದಿನದ ಕ್ರೈಸ್ತರು ನಾವಾಗಿ ಬದುಕದೆ 40 ದಿನದ ಕ್ರೈಸ್ತರಾಗಿ ಒಳ್ಳೆಯ ಜೀವನವನ್ನು ಜೀವಿಸಿ ಕೆಟ್ಟದನ್ನೆಲ್ಲವನ್ನು ಬಿಟ್ಟು 41ನೇ ದಿನದಂದು ನಮ್ಮ ಹಳೆಯ ಜೀವನಕ್ಕೆ ನೀನು ಹಿಂತಿರುಗಿ ಹೋಗುವುದಾದರೆ, ನಿನ್ನ ಶ್ರಮ ದಿನದ ಈ ಎಲ್ಲ ಧ್ಯಾನಗಳು, ಈ ಎಲ್ಲ ತ್ಯಾಗವು, ಈ ಎಲ್ಲ ರೀತಿಯಾದಂಥ ಕೆಟ್ಟತನವನ್ನು ಬಿಟ್ಟು ಬಿಡುವಂಥದ್ದು ಎಲ್ಲವೂ ವ್ಯರ್ಥ ಪ್ರಿಯರೇ. ಆದುದರಿಂದ 40 ದಿನದ ಕ್ರೈಸ್ತರು ನೀನಾಗಿರದೆ, ನಿನ್ನ ಉಸಿರಿರುವವರೆಗೆ ಕ್ರಿಸ್ತನಿಗೆ ಯೋಗ್ಯ ವ್ಯಕ್ತಿಗಳಾಗಿ ನೀನು ಜೀವಿಸೋಣ. ಸುವಾರ್ಥ ಭಾಗದಲ್ಲಿ ಆ ವ್ಯಕ್ತಿಯನ್ನು ನಾವು ನೋಡುವುದಾದರೆ, ಆ ಮನೆ ಯಜಮಾನ ಕ್ರಿಸ್ತನು ನನ್ನ ಮನೆ ಆತನಿಗೆ ಬೇಕು ಎಂಬುದಾಗಿ ತಿಳಿದುಕೊಂಡಾಗ ಆತನ ಬಾಗಿಲನ್ನು ಮುಚ್ಚಲಿಲ್ಲ. ಕ್ರಿಸ್ತನ ಜನನ ಸಮಯದಲ್ಲಿ ಅನೇಕರು ತಮ್ಮ ಬಾಗಿಲುಗಳನ್ನು ಮುಚ್ಚಿದರು, ಆದರೆ ಈ ವ್ಯಕ್ತಿ ಯೇಸುವಿಗಾಗಿ ತನ್ನ ಬಾಗಿಲನ್ನು ತೆರೆದನು. ಇಂದು ನಿನ್ನ ಹೃದಯದ ಬಾಗಿಲನ್ನು ತಟ್ಟುತ್ತಿರುವಂಥ ಯೇಸು ಈ ಶ್ರಮ ದಿನದಲ್ಲಿ ನಿನ್ನ ಮನೆಗಳಿಗೆ, ನಿನ್ನ ಹೃದಯಕ್ಕೆ, ನಿನ್ನ ಜೀವನವನ್ನು ಪ್ರವೇಶಿಸಲು ಆಶಿಸುತ್ತಿರುವಂಥ ಯೇಸು ಹೇಳುತ್ತಿದ್ದಾನೆ, ಮಗನೇ ಮಗಳೇ, ನಿನ್ನ ಹೃದಯವನ್ನು ತೆರೆ, ನಿನ್ನ ಮನೆಯಲ್ಲಿ, ನಿನ್ನ ಮನದಲ್ಲಿ ಬಂದು ಉಳಿಕೊಳ್ಳಲು ನಾನು ಇಚ್ಛಿಸುತ್ತಾ ಇದ್ದೇನೆ ಎಂಬುದಾಗಿ ಹೇಳುವಾಗ ನಾವು ಕ್ರಿಸ್ತನ ಮಾತಿಗೆ ವಿಧೇಯರಾಗುತ್ತಿದ್ದೇವಾ? ಕ್ರಿಸ್ತನಿಗೋಸ್ಕರ ನಮ್ಮ ಹೃದಯವನ್ನು, ನಮ್ಮ ಜೀವನವನ್ನು ಆತನಿಗೋಸ್ಕರ ತೆರೆದಿಟ್ಟು ಆತನನ್ನು ಬರಮಾಡಿಕೊಳ್ಳುವವರಾಗಿದ್ದೇವಾ? ಪ್ರಶ್ನೆ ಮಾಡಿಕೊಳ್ಳುವ. ಪ್ರಿಯರೇ, ಈ ಶ್ರಮ ದಿನ ನಮ್ಮ ಕಷ್ಟಗಳಿಂದ ವಿಮೋಚಿಸಲು ಸಾಧ್ಯವಿರುವುದು ಕ್ರಿಸ್ತನೊಬ್ಬನೇ ಎಂಬುದನ್ನು ಅರಿತುಕೊಳ್ಳೋಣ. ನಮ್ಮ ಜೀವನದ ಎಲ್ಲ ರೀತಿಯಾದ ಬಂಧನಗಳಿಂದ ಬಿಡುಗಡೆ ಮಾಡಲು ಶಕ್ತನಾಗಿರುವಂಥದ್ದು ಅದು ಕ್ರಿಸ್ತನೇ ಎಂಬುದನ್ನು ಅರಿತುಕೊಂಡು ನಾವು ಮುಂದೆ ಸಾಗೋಣ. ಆತನ ಉಪಕಾರಗಳನ್ನು ಯಾವಾಗಲೂ ಸ್ಮರಿಸೋಣ ಹಾಗೂ ಆತನಿಗೆ ವಿಧೇಯರಾಗಿ ನಾವು ಜೀವಿಸೋಣ. ಪ್ರತಿ ಬಾರಿ ಕರ್ತನ ಮೇಜಿನ ಬಳಿಗೆ ನಾವು ಬರುವಾಗ ನಮ್ಮ ಜೀವನದಲ್ಲಿಯೂ ಕೂಡ ನಮ್ಮ ವಿಮೋಚಕನು ನಮಗೋಸ್ಕರ ತನ್ನ ಪ್ರಾಣವನ್ನು ಅರ್ಪಿಸಿದ್ದಾನೆ ಎಂಬುದನ್ನು ಸ್ಮರಿಸುತ್ತಾ ಆ ಪವಿತ್ರವಾದ ಪ್ರಸಾದವನ್ನು ನೀನು ಸ್ವೀಕರಿಸಿ ಕ್ರಿಸ್ತರಿಂದ ಹೊಸ ವ್ಯಕ್ತಿಗಳಾಗಿ ಜೀವಿಸೋಣ. ಆತನು ನಿಮ್ಮ ಮನೆಗಳಿಗೆ ಬರುವುದಾದರೆ ಅಯೋಗ್ಯರಾದ ನಮ್ಮ ಜೀವನ ಅದು ಶ್ರೇಷ್ಠವಾಗುತ್ತದೆ. ಏನೂ ಅಲ್ಲದ ನಮ್ಮ ಜೀವನ ಅದು ಉತ್ತಮವಾಗುತ್ತದೆ.
ಖಾಲಿಯಾದ ಬರುಡಾದ ನಮ್ಮ ಜೀವನ ಅದು ಫಲವತ್ತತೆಗೆ ನಡೆಸುತ್ತದೆ. ಆದುದರಿಂದ ಈ ಶ್ರಮಾ ದಿನದಲ್ಲಿ ಪ್ರಿಯರೇ, ಪಸ್ಕ ಹಬ್ಬದ ದಿನದಂದು ನಾವು ಕೂಡ ನಮ್ಮ ಜೀವನದಲ್ಲಿ ನಮ್ಮನ್ನು ವಿಮೋಚಿಸುವ ಆತನನ್ನು ನಾವು ಯಾವಾಗಲೂ ಸ್ಮರಿಸುವ ಹಾಗೂ ಆತನಿಗೆ ವಿಧೇಯರಾಗಿ ನಂಬಿಗಸ್ತರಾಗಿ ನಾವು ಜೀವಿಸೋಣ. ಇಂತಹ ಜೀವನ ಅದು ನನ್ನದ್ದು, ನಿಮ್ಮದ್ದು, ನಮ್ಮೆಲ್ಲರದಾಗಲಿಕ್ಕಾಗುವಂತೆ ತಂದೆಯಾದ ದೇವರು, ಮಗನಾದ ದೇವರು, ಪವಿತ್ರಾತ್ಮ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಆಮೇನ್. ಶಿರಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವ ಕೃಪೆಯನ್ನು ಕೊಟ್ಟಿದ್ದಿ ತಂದೆ. ನಮ್ಮ ಜೀವನದಲ್ಲೂ ಕೂಡ ನಿನ್ನ ದೇಹ ರಕ್ತವನ್ನು ಸ್ವೀಕರಿಸುವಂತೆಲ್ಲ ಗಳಿಗೆಯಲ್ಲಿ ನೀನು ಮಾಡಿದಂಥ ತ್ಯಾಗವನ್ನು ನಾವು ಸ್ಮರಿಸಲು, ಆ ತ್ಯಾಗದ ಹಿಂದೆದ್ದಂಥ ಉದ್ದೇಶವನ್ನು ಯಾವಾಗಲೂ ಅರ್ಥ ಮಾಡಲು ಹಾಗೂ ನಿನಗೋಸ್ಕರ ನಮ್ಮನ್ನು ನಾವು ಸಮರ್ಪಿಸಿ ಜೀವಿಸಲು ನಮಗೆ ನೀನು ಸಹಾಯ ಮಾಡು. ಈಗಲೂ ದೇವರೇ, ವಾಕ್ಯವನ್ನು ಸಾರುತ್ತಿರುವ ನನ್ನನ್ನು, ವಾಕ್ಯವನ್ನು ಕೇಳುತ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಅವರಿರುವ ಸ್ಥಳಗಳಲ್ಲಿ ಅವರ ಆಶೆಗಳನ್ನು ನೀನು ತೀರಿಸಿ ಸಂತೋಷವನ್ನು, ಸಮಾಧಾನವನ್ನು, ನಿರೀಕ್ಷೆಯನ್ನು ಜೀವನ ಅನುಗ್ರಹಿಸಿ ಎಂಬುದಾಗಿ ದೀನತೆಯಿಂದ ಬೇಡುವ ನಮ್ಮ ಪ್ರಾರ್ಥನೆ ದೇವರೇ, ನೀನು ಕೇಳಿದ ಕಡೆಗೆ ಸ್ತೋತ್ರ. ಆಮೇನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ.